ನಮಸ್ಕಾರ ಇನ್ಸೈಟ್ ಸುದ್ದಿಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರನಹಳ್ಳಿ. ಇವತ್ತು ಸಾಕಷ್ಟು ಕುತೂಹಲ ಕೆಡೆ ಮಾಡಿಕೊಟ್ಟಿತ್ತು. 20 ಕ್ಷೇತ್ರಗಳ 25 ಸ್ಥಾನಗಳಿಗೆ ನಡೆದಿದ್ದಂತ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಏನಾಗುತ್ತೆ ಅಂತ. ವಿಧಾನ ಪರಿಷತ್ ಅಂತ ಬಂದಂತ ಸಂದರ್ಭದಲ್ಲಿ ಹಿರಿಯರ ಸದನ, ಬುದ್ಧಿವಂತರ ಸದನ, ಈ ರೀತಿಯಾಗಿ ಮಾತಿರುವಂಥದ್ದು ವಿಧಾನ ಪರಿಷತ್ಗೆ. ಚಿಂತಕರ ಚಾವಡಿ ಅಂತೆಲ್ಲ ಕರೆಸಿಕೊಳ್ಳುತ್ತೆ ವಿಧಾನ ಪರಿಷತ್. ಆ ಒಂದು ವಿಧಾನ ಪರಿಷತ್ಗೆ ಇವತ್ತು 25 ಜನ ನೂತನವಾಗಿ ಆಯ್ಕೆ ಆಗಿದ್ದಾರೆ. ಅದು ಈ ಒಂದು ಚುನಾವಣೆ ಸ್ಪೆಷಲಿ ಮುಂದಿನ ವಿಧಾನಸಭೆ ಚುನಾವಣೆಗೆ ದಿಕ್ಸೂಚಿ ಅನ್ನುವ ರೀತಿಯಲ್ಲೇ ಮೂರು ಪಕ್ಷಗಳು ಫೈಟ್ ಅನ್ನ ಮಾಡಿದ್ದು. ಸ್ಪೆಷಲಿ ಇಲ್ಲಿ ನೇರ ಹಣಾಹಣಿನೇ ಏರ್ಪಟ್ಟಿದ್ದು ಅಂದ್ರೆ ಅದು ಕಾಂಗ್ರೆಸ್ ಮತ್ತು ಬಿಜೆಪಿಯ ನಡುವೆ. ಇದರಲ್ಲಿ ಯಾವ್ಯಾವ ಪಕ್ಷ ಯಾವ ರೀತಿಯಾಗಿ ಗೆಲ್ತು, ಎಲ್ಲೆಲ್ಲಿ ಪಾರುಪತ್ಯವನ್ನ ಸಾಧಿಸಿದ್ರು, ಎಲ್ಲಿ ಯಾವ ಅಭ್ಯರ್ಥಿ ಇಲ್ಲಿ ಪ್ರತಿಷ್ಠೆಯಾಗಿ ಪರಿಗಣಿಸಿದ್ರಲ್ಲಿ ಗೆದ್ದು ಬೀಗಿದ್ದಾರೆ, ಇದೆಲ್ಲದರ ಕಂಪ್ಲೀಟ್ ಚಿತ್ರಣವನ್ನ ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ವಿಧಾನ ಪರಿಷತ್ ಅಖಾಡದಲ್ಲಿ ಗೆದ್ದು ಬೀಗಿರುವಂತದ್ದು ಬಿಜೆಪಿ. ಈ ಹಿಂದಿನ ಅಂಕಿಅಂಶವನ್ನ ಗಮನಿಸೋದಾದ್ರೆ ಬಿಜೆಪಿ ಈ ಹಿಂದೆ 6 ಸ್ಥಾನಗಳಲ್ಲಿ ಅಧಿಕಾರದಿಂದ ಕೆಲವರು 6 ಸ್ಥಾನಗಳಿಂದ ನಿವೃತ್ತಿಯಾದಂತಹ ಸಂದರ್ಭದಲ್ಲಿ ಮತ್ತೆ ಚುನಾವಣೆ ಎದುರಿಸಿದಾಗ ಮತ್ತೆ 6 ಸ್ಥಾನವನ್ನ ಹೆಚ್ಚಿನದಾಗಿ ಗೆದ್ದಿರುವಂತದ್ದು ಬಿಜೆಪಿ. ಸೊ ಟೋಟಲ್ ಆಗಿ 12 ಗೆದ್ದಂತಾಗಿದೆ. ಕಾಂಗ್ರೆಸ್ ಕೂಡ ಅಷ್ಟೇ ದೊಡ್ಡ ಮಟ್ಟದಲ್ಲಿ ಫೈಟ್ ಅನ್ನ ಕೊಟ್ಟಿರುವಂತದ್ದು. ಸೋಲಿನ ನಡುವೆಯೂ ಕೂಡ ಕಾಂಗ್ರೆಸ್ಗೆ ಸಿಹಿ ಸುದ್ದಿ ಸಿಕ್ಕಿರುವಂತದ್ದು. ಹಳೆ ಮೈಸೂರು ಭಾಗದಲ್ಲೂ ಕೂಡ ಅಷ್ಟೇ ಜೆಡಿಎಸ್ ಎಲ್ಲೋ ಒಂದ್ ಕಡೆ ಪಾರುಪತ್ಯ ಸಾಧಿಸಬಹುದು ಅನ್ನುವಂಥದ್ದು ಜೆಡಿಎಸ್ ಪಕ್ಷದ ಲೆಕ್ಕಾಚಾರ ಆಗಿತ್ತು. ಕಂಪ್ಲೀಟ್ ಆಗಿ ಉಲ್ಟಾ ಆಗಿದೆ. ಅಲ್ಲಿ ಅಸ್ತಿತ್ವ ಇದೆಯಾ ಜೆಡಿಎಸ್ ಅನ್ನುವಷ್ಟರ ಮಟ್ಟಿಗೆ ಜೆಡಿಎಸ್ ಅಲ್ಲಿ ಧೂಳಿಪಟವಾಗಿರುವಂಥದ್ದು. ಫ್ರೆಂಡ್ಲಿ ಫೈಟ್ ನಲ್ಲಿ ಕಾಂಗ್ರೆಸ್ ಬಿಜೆಪಿ ಕಿತ್ತಾಟ ಇನ್ನೂ ಕೂಡ ಮುಂದುವರೆದಿದೆ. ಬೆಳಗಾವಿಯಲ್ಲಿ ಬಿಜೆಪಿ ಅಧಿಕೃತ ಅಭ್ಯರ್ಥಿಗೆ ಸೋಲಾಗಿರುವಂಥದ್ದು. ಯಾಕೆಂದ್ರೆ ಈ 24 ಸ್ಥಾನಗಳ ಪೈಕಿ 1 ಸ್ಥಾನ ಬೆಳಗಾವಿಯದ್ದು. ಯಾರು ಗೆಲ್ಲಬಹುದು ಅನ್ನುವಂತ ಸಾಕಷ್ಟು ಕುತೂಹಲದ ಮಧ್ಯೆ ಅಲ್ಲಿ ಬಿಜೆಪಿ ಹೀನಾಯವಾಗಿ ಸೋಲನ್ನ ಕಾಣಬೇಕಾಗಿದೆ. ಹಾಸನದಲ್ಲಿ ಗೆದ್ದು ಮಾನವನ್ನ ಉಳಿಸಿಕೊಂಡಿದೆ ಜೆಡಿಎಸ್. ಅಸ್ತಿತ್ವವನ್ನ ಉಳಿಸಿಕೊಂಡಿರುವಂತದ್ದು ಹಾಸನಲ್ಲಿ. ಮರ್ಯಾದೆಯನ್ನ ಉಳಿಸಿದ್ದು ಜೆಡಿಎಸ್ಗೆ ಹಾಸನದ ಅದೇ ದೇವೇಗೌಡರ ಕುಟುಂಬದ ಕುಡಿನೇ ಅಲ್ಲಿ ಮರ್ಯಾದೆಯನ್ನ ಉಳಿಸಿದ್ದಂಥದ್ದು. ಅದು 1 ಸ್ಥಾನದಲ್ಲಿ ಗೆಲ್ಲುವ ಮುಖಾಂತರ ಅಲ್ಲಿ ಭರ್ಜರಿಯಾಗಿ ಗೆದ್ರು. ಆದ್ರೆ ಮಂಡ್ಯದಲ್ಲಿ ಗೆಲ್ಲುವಂತ ನಿರೀಕ್ಷೆ ಹುಸಿಯಾಯಿತು, ಮೈಸೂರಲ್ಲಿ ಗೆಲ್ಲುವಂತ ನಿರೀಕ್ಷೆ ಹುಸಿಯಾಯಿತು. ತುಮಕೂರು ಮತ್ತೊಂದ್ ಕಡೆ ಕೋಲಾರ, ಚಿಕ್ಕಬಳ್ಳಾಪುರ ಕ್ಷೇತ್ರ, ಬೆಂಗಳೂರು ಗ್ರಾಮಾಂತರ ಇವೆಲ್ಲ ಕಡೆನೂ ಕೂಡ ಜೆಡಿಎಸ್ ಹೀನಾಯವಾಗಿ ಸೋಲುವಂತ ಪರಿಸ್ಥಿತಿ ಇವತ್ತು ನಿರ್ಮಾಣವಾಗೋಗಿದೆ. ಕಾಂಗ್ರೆಸ್ ಅಂದ್ರೆ ಯಾವ ಪಕ್ಷ ಅಧಿಕಾರದಲ್ಲಿರುತ್ತೆ ಆ ಪಕ್ಷ ಈ ಒಂದು ಸ್ಥಳೀಯ ಸಂಸ್ಥೆಗಳಲ್ಲಿ ಗೆದ್ದು ಬೀಗ್ತಾ ಇರುತ್ತೆ. ಆದ್ರೆ ಈ ಬಾರಿ ಅದೆಲ್ಲವನ್ನು ಕೂಡ ಉಲ್ಟಾ ಮಾಡಿದೆ ಕಾಂಗ್ರೆಸ್ ಪಕ್ಷ. ನಿಮಗೆ ಕಂಪ್ಲೀಟ್ ಆದಂತ ಚಿತ್ರಣವನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಈ ಒಂದು ವಿಧಾನ ಪರಿಷತ್ ಚುನಾವಣೆಯಲ್ಲಿ 25 ಕ್ಷೇತ್ರಗಳಿಗೆ ಟೋಟಲ್ ಆಗಿ ಚುನಾವಣೆ ನಡೆದಿದ್ದಂಥದ್ದು. ಅಂದ್ರೆ 20 ಕ್ಷೇತ್ರ, ಅದರಲ್ಲಿ 25 ಸ್ಥಾನಗಳು ಬರ್ತವೆ. ಆ 25 ಸ್ಥಾನಗಳಿಗೆ ಚುನಾವಣೆ ನಡೀತು. ಯಾವ್ಯಾವ ಪಕ್ಷದವರು ಎಷ್ಟಿದ್ರು ಈ ಹಿಂದೆ 25 ಸ್ಥಾನಗಳಲ್ಲಿ, ಈಗ ಎಷ್ಟಾಗಿದ್ದಾರೆ ಅನ್ನೋದ್ರ ಕಂಪ್ಲೀಟ್ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಬಿಜೆಪಿ ಪಕ್ಷ, ಬಿಜೆಪಿ 25 ಸ್ಥಾನಗಳಲ್ಲಿ ಅಧಿಕಾರ ಮುಗ್ದಿದ್ದು 6 ಜನರದ್ದು. ಆ 6 ಜನರ ಜೊತೆಗೆ ಈಗ ಮತ್ತೆ 6 ಜನ, ಟೋಟಲ್ ಆಗಿ ಮತ್ತೆ 12 ಸ್ಥಾನಗಳನ್ನು ಹೆಚ್ಚಿಸಿಕೊಂಡಂತಾಗಿದೆ ಬಿಜೆಪಿ. ಈ ಮೂಲಕ ವಿಧಾನ ಪರಿಷತ್ನಲ್ಲಿ ಮೊದಲ ಬಾರಿಗೆ ಅವರು ಬಹುಮತವನ್ನ ಕೂಡ ಪಡೆದಂತಾಗಿದೆ. ಅದರ ಜೊತೆಗೆ ನೆಕ್ಸ್ಟ್ ಕಾಂಗ್ರೆಸ್ ಅನ್ನ ನೋಡ್ತಾ ಹೋಗೋಣ. ಕಾಂಗ್ರೆಸ್ ಈ ಹಿಂದೆ 25 ಸ್ಥಾನಗಳ ಪೈಕಿ 14 ಜನ ಅಧಿಕಾರ ಮುಗಿತು. ಸೊ ಹೀಗಾಗಿ ಅವರಲ್ಲಿ ಚುನಾವಣೆ ಎದುರಿಸಿದಂಥವರಲ್ಲಿ ಕೆಲವರು ಸೋತಿದ್ದಾರೆ. ಕೆಲವು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಭರ್ಜರಿಯಾಗಿ ಗೆದ್ದಿರುವಂಥದ್ದು. 14 ಸ್ಥಾನಗಳ ಪೈಕಿ 3 ಸ್ಥಾನಗಳನ್ನು ಕಳೆದುಕೊಂಡಂತಾಗಿದೆ ಕಾಂಗ್ರೆಸ್. ಈಗ 11 ಸ್ಥಾನದಲ್ಲಿ ಗೆದ್ದಂತಾಗಿರುವಂಥದ್ದು. ವಿಧಾನ ಪರಿಷತ್ನ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ದೆ 20 ಕ್ಷೇತ್ರಗಳಲ್ಲಿ, ಅದರಲ್ಲಿ 11 ಸ್ಥಾನದಲ್ಲಿ ಗೆದ್ದಂತಾಗಿದೆ ಕಾಂಗ್ರೆಸ್ ಪಕ್ಷ. ಇನ್ನು ತುಂಬಾ ಹೀನಾಯ ಪರಿಸ್ಥಿತಿಗೆ ಬಂದು ತಲುಪಿದ್ದು ಅಂದ್ರೆ ಈ ಒಂದು ಚುನಾವಣೆಯಲ್ಲಿ ಜೆಡಿಎಸ್ ಈ ಹಿಂದೆ ಅಂದ್ರೆ ಈ 25 ಸ್ಥಾನಗಳ ಪೈಕಿ ಕೋಲಾರ, ಚಿಕ್ಕಬಳ್ಳಾಪುರದಲ್ಲಿ ಮನೋಹರ್ ಅವರು ಜೆಡಿಎಸ್ MLC ಆಗಿದ್ರು. ತುಮಕೂರಿನಲ್ಲಿ ಬೆಮಲ್ ಕಾಂತರಾಜು ಅವರು ಜೆಡಿಎಸ್ MLC ಆಗಿದ್ರು. ಮತ್ತೊಂದ್ ಕಡೆ ಮಂಡ್ಯದಲ್ಲಿ ಅಪ್ಪಾಜಿ ಗೌಡರು ಜೆಡಿಎಸ್ MLC ಆಗಿದ್ರು. ಮೈಸೂರಿನಲ್ಲಿ ಸಂದೇಶ್ ನಾಗರಾಜ್ ಅವರು ಜೆಡಿಎಸ್ MLC ಆಗಿದ್ರು. ಅವ್ರು ಯಾರು ಕೂಡ ಇಲ್ಲ. ಹಾಗೆ ಅಲ್ಲೆಲ್ಲೂ ಕೂಡ ಜೆಡಿಎಸ್ ಮತ್ತೆ ಬಂದಿಲ್ಲ. ಬಂದಿದ್ದು ಒಂದೇ ಕಡೆ, ಅದು ಅಸ್ತಿತ್ವ ಮತ್ತೆ ಮರ್ಯಾದೆಯನ್ನ ಉಳಿಸಿದ್ದು ಅಂದ್ರೆ ಅದು ಹಾಸನ ಕ್ಷೇತ್ರ. 1 ಕ್ಷೇತ್ರದಲ್ಲಿ ಗೆದ್ದಂತಾಗಿದೆ. ಇನ್ನು ಮೇಲ್ಮನೆಯಲ್ಲಿ ಈಗ ಎಷ್ಟೆಷ್ಟು ಅಂಕಿ ಅಂಶಗಳು ಅನ್ನೋದನ್ನ ತೋರಿಸ್ಲಿಕ್ಕೂ ಮುಂಚೆ ಟೋಟಲ್ ಆಗಿ ಎಷ್ಟೆಷ್ಟು ಜನ ಇದ್ದಾರೆ ಇವಾಗ ಈ ಒಂದು ವಿಧಾನ ಪರಿಷತ್ ಚುನಾವಣೆಯಲ್ಲಿ 25 ಸ್ಥಾನಗಳ ಪೈಕಿ ಗೆದ್ದಂತವರು ಅಂತ ನೋಡೋದಾದ್ರೆ ಇಲ್ಲಿ
ಬಿಜೆಪಿ 12 ಸ್ಥಾನಗಳಲ್ಲಿ ಗೆದ್ದಿರುವಂಥದ್ದು, ಕಾಂಗ್ರೆಸ್ 11 ಸ್ಥಾನ, ಮತ್ತೆ ಜೆಡಿಎಸ್ 1 ಸ್ಥಾನ, ಪಕ್ಷೇತರರು ಒಬ್ರು ಗೆದ್ದಿದ್ದಾರೆ. ಅದು ಲಖನ್ ಜಾರಕಿಹೊಳಿ. ತುಂಬಾ ಪ್ರತಿಷ್ಠಾಕರವಾಗಿದ್ದಂಥ ಬೆಳಗಾವಿ ಕ್ಷೇತ್ರದಲ್ಲಿ ಲಖನ್ ಜಾರಕಿಹೊಳಿ ಅವರು ಗೆದ್ದಿರುವಂಥದ್ದು. ಸೊ ಹೀಗಾಗಿ ಕಳೆದ ಬಾರಿನೂ ಕೂಡ ಇದೇ 25 ಸ್ಥಾನಗಳ ಪೈಕಿ ಪಕ್ಷೇತರರು ಒಬ್ರು ಗೆದ್ದಿದ್ರು. ಅದು ಬೆಳಗಾವಿಯಲ್ಲೇ ವಿವೇಕರಾವ್ ಪಾಟೀಲ್ ಅವರು ಗೆದ್ದಿದ್ರು. ಈಗ ಅದೇ ಬೆಳಗಾವಿಯಲ್ಲೇ ಮತ್ತೆ ಪಕ್ಷೇತರರು ಗೆದ್ದಿರುವಂಥದ್ದು, ಅದು ಜಾರಕಿಹೊಳಿ ಕುಟುಂಬದವರು ಗೆದ್ದಿದ್ದಾರೆ. ಆ ಒಂದು ಪಕ್ಷೇತರ ಅಭ್ಯರ್ಥಿ ಸಂಖ್ಯೆ 1 ಅಂತ ತೋರಿಸ್ತಾ ಇದೀವಲ್ಲ, ಅದು ಲಖನ್ ಜಾರಕಿಹೊಳಿ ಗೆದ್ದಿರುವಂಥದ್ದು. ಇನ್ನೊಂದು ವಿಜಯಪುರದಲ್ಲಿ ಇನ್ನೂ ಕೂಡ ಟಫ್ ಫೈಟ್ ನಡೀತಾ ಇದೆ. ಏನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಇನ್ನ ಮೈಸೂರಿನ ವಿಚಾರಕ್ಕೆ ಬರೋದಾದ್ರೆ ಅಲ್ಲೂ ಕೂಡ ಕಾಂಗ್ರೆಸ್ನ ಅಭ್ಯರ್ಥಿ ಗೆದ್ದಾಗಿದೆ. ಬಟ್ ಎರಡನೇ ಸ್ಥಾನ ಯಾರಿಗೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಮನಿಸೋದಾದ್ರೆ ಅಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ನಡುವೆ ಟಫ್ ಫೈಟ್ ಏರ್ಪಟ್ಟಿದೆ. ಇನ್ನೂ ಕೂಡ ಎರಡನೇ ಪ್ರಾಶಸ್ತ್ಯದ ಮತಗಳನ್ನ ಕೌಂಟ್ ಮಾಡಲಾಗ್ತಾ ಇದೆ. ಸೊ ನೋಡ್ಬೇಕು ಅಲ್ಲಿ ಏನಾಗುತ್ತೆ ವಿಜಯಪುರ ಮತ್ತು ಮೈಸೂರಿನಲ್ಲಿ ಅನ್ನೋದನ್ನ. ನೆಕ್ಸ್ಟ್ ಈಗ ಟೋಟಲ್ ಆಗಿ ಹೇಳ್ತಾ ಹೋಗ್ತೀನಿ. ವಿಧಾನ ಪರಿಷತ್ ಅಂತ ಬಂದಂತ ಸಂದರ್ಭದಲ್ಲಿ ವಿಧಾನಸಭೆ ಅಂದ್ರೆ 224+1 225 ಅಂತ ಹೇಳ್ತೀವಲ್ವಾ, ಹಾಗೆ ವಿಧಾನ ಪರಿಷತ್ ಅಂತ ಬಂದಂತ ಸಂದರ್ಭದಲ್ಲಿ ಟೋಟಲ್ ಆಗಿ ಇರುವಂತ ಸಂಖ್ಯೆ ಅಂದ್ರೆ 75 ಸ್ಥಾನಗಳಿದ್ದಾವೆ. 75 ಸ್ಥಾನಗಳ ಪೈಕಿ ಈಗ ಯಾರ್ಯಾರು ಎಷ್ಟೆಷ್ಟು ಅಂದ್ರೆ ಬಹುಮತ ಅಂದ್ರೆ ಅಲ್ಲಿ ಒಂದು ಅಧಿಕಾರ ಅವರೇ ಸ್ಟ್ರಾಂಗ್ ಅಂತ ಹೇಳೋದಾದ್ರೆ 38 ಆದ್ರೂ ಇರಬೇಕು ಮಿನಿಮಮ್, ಕನಿಷ್ಠ ಸರಳ ಬಹುಮತ ಅದು ಈಗ ಬಿಜೆಪಿ ಸಿಗ್ತಾ ಇದೆ. ಬಿಜೆಪಿ ಈ ಹಿಂದೆ 2008ರಲ್ಲಿ ಒಂದ್ಸಲಿ ಅಧಿಕಾರಕ್ಕೆ ಬಂದಿತ್ತು, ಈಗ ಮತ್ತೊಮ್ಮೆ ಅಧಿಕಾರದಲ್ಲಿ ಇರುವಂಥದ್ದು. ಈ ಎರಡರೂ ಸಂದರ್ಭದಲ್ಲೂ ಕೂಡ ಯಾವತ್ತೂ ಪೂರ್ಣ ಬಹುಮತವನ್ನ ಪಡೆದುಕೊಂಡಿರಲಿಲ್ಲ ಬಿಜೆಪಿ. ಫಾರ್ ದ ಫಸ್ಟ್ ಟೈಮ್ ಈಗ 38 ಸ್ಥಾನಗಳನ್ನ ಗಳಿಸುವ ಮುಖಾಂತರ ಪೂರ್ಣ ಬಹುಮತವನ್ನ ಗಳಿಸ್ತಾ ಇದೆ ಬಿಜೆಪಿ. ಅದು ವಿಧಾನ ಪರಿಷತ್ನಲ್ಲಿ ಇದು ತುಂಬಾ ಹೆಲ್ಪ್ ಆಗುತ್ತೆ ಬಿಜೆಪಿಗೆ. ಯಾವ ಕಾರಣಕ್ಕೆ ಅಂದ್ರೆ ವಿಧೇಯಕಗಳನ್ನ ಪಾಸ್ ಮಾಡುವಂತ ನಿಟ್ಟಿನಲ್ಲಿ ಈ ಹಿಂದೆ ಎಲ್ಲ ಜೆಡಿಎಸ್ ಮೇಲೆ ಡಿಪೆಂಡ್ ಆಗಬೇಕಾಗಿತ್ತು. ಆ ಸದನ ಕಲಾಪವನ್ನು ಮುಂದೂಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಪೆಂಡ್ ಆಗಬೇಕಾಗಿತ್ತು. ಬಟ್ ಈಗ ಆ ಪರಿಸ್ಥಿತಿ ನಿರ್ಮಾಣವಾಗ್ತಾ ಇಲ್ಲ, ಯಾಕೆಂದ್ರೆ ಬಿಜೆಪಿಗೆ ಪೂರ್ಣ ಬಹುಮತ ಸಿಕ್ಕಂತ ಆಗ್ತಾ ಇದೆ. ನೆಕ್ಸ್ಟ್ ಕಾಂಗ್ರೆಸ್ ಈಗ ಎಷ್ಟು ಸ್ಥಾನಗಳಲ್ಲಿ ಇದೆ ಅಂತ ಗಮನಿಸೋದಾದ್ರೆ ಫಸ್ಟ್ 29 ಇತ್ತು. ಈ 25 ಸ್ಥಾನಗಳಿಗೂ ಚುನಾವಣೆ ನಡೆದಕ್ಕೂ ಮುಂಚೆ 29 ಸ್ಥಾನಗಳಿದ್ವು. ಸೊ ಈಗ -3 ಆಗಿ 26 ಸ್ಥಾನಗಳು ಕಾಂಗ್ರೆಸ್ಗೆ ಇದ್ದಂತಾಗಿದೆ. 75 ಸ್ಥಾನಗಳ ಪೈಕಿ 26 ಸ್ಥಾನಗಳಲ್ಲಿ ಕಾಂಗ್ರೆಸ್ನ ಪರಿಷತ್ನ ಸದಸ್ಯರು ಇದ್ದಾರೆ. ನೆಕ್ಸ್ಟ್ ಜೆಡಿಎಸ್ಗೆ ಹೋಗೋಣ. ಜೆಡಿಎಸ್ ಎಷ್ಟು ಬಲ ಇದೆ ಇವಾಗ ವಿಧಾನ ಪರಿಷತ್ನಲ್ಲಿ ಅಂತ ನೋಡೋದಾದ್ರೆ, ಮೊದಲು ಜೆಡಿಎಸ್ ಅಲ್ಲಿ ಪ್ರಮುಖವಾಗಿ ಈಗ 3 ಸ್ಥಾನವನ್ನ ಕಳೆದುಕೊಂಡಂತ ಹಿನ್ನೆಲೆಯಲ್ಲಿ ಫಸ್ಟ್ 13 ಇತ್ತು, ಈಗ -3 ಆಗಿದೆ. ಸೊ ಹೀಗಾಗಿ 10 ಜನ ವಿಧಾನ ಪರಿಷತ್ನ ಸದಸ್ಯರಿದ್ದಾರೆ ಜೆಡಿಎಸ್ನವರು. ಸೊ ಟೋಟಲ್ ಆಗಿ ಲೆಕ್ಕ ಹಾಕಿದ್ರೆ ಬಿಜೆಪಿ 38, ಕಾಂಗ್ರೆಸ್ 26, ಜೆಡಿಎಸ್ 10 ಮತ್ತೆ ಪಕ್ಷೇತರ 1 ಸೇರಿದ್ರೆ ಟೋಟಲ್ ಆಗಿ 75 ಜನ. ಬಟ್ ಇನ್ನೂ ಸ್ಟಿಲ್ 2 ಕ್ಷೇತ್ರಗಳಲ್ಲಿ ಕೌಂಟಿಂಗ್ ನಡೀತಾ ಇದೆ. ಬಟ್ ಅಲ್ಲಿ ಬಿಜೆಪಿ ಮುನ್ನಡೆಯಲ್ಲಿದ್ದರೂ ಕೂಡ ನೋಡೋಣ ಆಮೇಲೆ ಏನಾಗುತ್ತೆ ಅಂತ. ಬಟ್ ಫೈಟ್ ಮಾತ್ರ ನಡೀತಾನೆ ಇದೆ. ನಿಮಗೆ ಆ ಫೈಟ್ ಅನ್ನ ತೋರಿಸ್ತಾ ಇದೀವಿ, ಎಷ್ಟೆಷ್ಟು ಇತ್ತು ಏನಾಯ್ತು ಅನ್ನೋದನ್ನ, ಅದರ ಬಲಾಬಲವನ್ನ ಗಮನಿಸೋದಾದ್ರೆ ಪ್ರಮುಖವಾಗಿ ಕಾಂಗ್ರೆಸ್ ನೋಡೋಣ. ಕಾಂಗ್ರೆಸ್ 14 ಕ್ಷೇತ್ರಗಳಲ್ಲಿ ಅಧಿಕಾರ ಮುಗಿದ ನಂತರ ಎಲೆಕ್ಷನ್ ಫೇಸ್ ಮಾಡಿದಂತ ಸಂದರ್ಭದಲ್ಲಿ 11 ಸ್ಥಾನಗಳಲ್ಲಿ ಗೆಲ್ತು 3 ಸ್ಥಾನವನ್ನ ಕಳೆದುಕೊಂಡಿದೆ. ಸೊ ಹೀಗಾಗಿ 11 ಸ್ಥಾನವನ್ನ ಇವತ್ತಿನ ಚುನಾವಣಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ತೋರಿಸ್ತಾ ಇರೋದು 11 ಸ್ಥಾನಗಳನ್ನ ಗೆದ್ದಿದೆ. ಇನ್ನು ಬಿಜೆಪಿ ವಿಚಾರಕ್ಕೆ ನಾವು ಗಮನಿಸೋದಾದ್ರೆ ಬಿಜೆಪಿ ಈ ಹಿಂದೆ 6 ಸ್ಥಾನಗಳಿಂದ ಅಧಿಕಾರ ಮುಗ್ದೋಗಿತ್ತು, 6 ವಿಧಾನ ಪರಿಷತ್ ಸದಸ್ಯರದ್ದು. ಸೊ ಹೀಗಾಗಿ ಆ 6ನ ಜೊತೆಗೆ ಮತ್ತೆ ಹೆಚ್ಚಿನ 6 ಸ್ಥಾನಗಳನ್ನ ಗೆದ್ದಿದೆ. ಯಾವ ಪಕ್ಷ ಅಧಿಕಾರದಲ್ಲಿರುತ್ತೋ ಅವರು ಹೆಚ್ಚಿನ ಸ್ಥಾನಗಳನ್ನ ಗೆಲ್ತಾರೆ, ಹತ್ತತ್ರ 14, 15 ಎಲ್ಲ ಗೆಲ್ತಾರೆ. ಬಟ್ ಬಿಜೆಪಿಗೆ ಸ್ವಲ್ಪ ಮಟ್ಟಿಗೆ ಬೂಸ್ಟ್ ಸಿಕ್ಕಿದೆ, ಆದ್ರೂ 14, 15 ಎಲ್ಲ ಎಕ್ಸ್ಪೆಕ್ಟ್ ಮಾಡಿದ್ರು. ಬಟ್ ಅಟ್ಲೀಸ್ಟ್ 12 ಗೆಲ್ತಿದ್ದಾರೆ. ಸ್ಟಿಲ್ ಈ ಒಂದು 12 ಸ್ಥಾನದಲ್ಲೂ ಕೂಡ ಇನ್ನೂ 2 ಕ್ಷೇತ್ರಗಳಿಗೋಸ್ಕರ ಫೈಟ್ ನಡೀತಾ ಇದೆ. ಅದು ವಿಜಯಪುರ ಮತ್ತು ಮೈಸೂರು. ವಿಜಯಪುರ ಮತ್ತು ಮೈಸೂರಿನಲ್ಲಿ ಒಂದ್ ಕಡೆ ವಿಜಯಪುರದಲ್ಲಿ ಪಕ್ಷೇತರ ವರ್ಸಸ್ ಬಿಜೆಪಿ ಅಭ್ಯರ್ಥಿಯ ನಡುವೆ ಹಾವು ಏಣಿ ಆಟ ಮುಂದುವರೆದಿರುವಂತದ್ದು. ಮೈಸೂರಿನಲ್ಲಿ ಜೆಡಿಎಸ್ ಮತ್ತು ಬಿಜೆಪಿ ನಡುವೆ ಇನ್ನೂ ಕೂಡ ಫೈಟ್ ನಡೀತಾ ಇದೆ. ಅಕಸ್ಮಾತ್ ಆ 2 ಸ್ಥಾನವನ್ನ ಬಿಟ್ರೆ 10 ಅಂತೂ ಅಧಿಕೃತವಾಗಿ ಗೆದ್ದಂತಾಗಿದೆ. ಇನ್ನು ಜೆಡಿಎಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಬರೋದಾದ್ರೆ ಜೆಡಿಎಸ್ ಈಗ 25 ಸ್ಥಾನಗಳ ಪೈಕಿ 4 ಜನರ ಅಧಿಕಾರ ಮುಗಿದಿತ್ತು. ಈಗ ಮತ್ತೆ 3 ಜನರ ಅಧಿಕಾರವನ್ನ ಕಳೆದುಕೊಂಡಂತಾಗಿದೆ. 3 ಜನ ಸೋಲನ್ನ ಕಾಳುವ ಮುಖಾಂತರ, ಯಾಕೆಂದ್ರೆ ಜೆಡಿಎಸ್ ಸ್ಪರ್ಧೆ ಮಾಡಿದ 25 ಸ್ಥಾನಗಳ ಪೈಕಿ 6 ಸ್ಥಾನಗಳಲ್ಲಿ ಮಾತ್ರ ಅಟ್ಲೀಸ್ಟ್ ಒಂದು 3 ಸ್ಥಾನವನ್ನ ಗೆಲ್ತೀವಿ ಅಂತ ಅನ್ಕೊಂಡಿದ್ರು. ಹಾಸನ, ಮಂಡ್ಯ ಮತ್ತೆ ಮೈಸೂರಿನಲ್ಲಿ ಅಲ್ಲೂ ಕೂಡ ಹೀನಾಯವಾಗಿ ಸೋತಿದ್ದಾರೆ, ಹಾಸನ ಕ್ಷೇತ್ರವನ್ನ ಒಂದನ್ನ ಬಿಟ್ಟು.
ಸೊ ಹೀಗಾಗಿ ಒಂದೇ ಒಂದು ಸ್ಥಾನವನ್ನ ಗೆದ್ದಂತಾಗಿದೆ. ಇನ್ನೊಂದು ಕ್ಷೇತ್ರದಲ್ಲಿ ಪೈಪೋಟಿ ನಡೀತಾ ಇದೆ, ಅದು ಮೈಸೂರು ಕ್ಷೇತ್ರದಲ್ಲಿ. ಇನ್ನು ಅದರ್ಸ್ ಅಂತ ಬಂದಂತಹ ಸಂದರ್ಭದಲ್ಲಿ ಅದು ಲಖನ್ ಜಾರಕಿಹೊಳಿ ಅವರು ಗೆದ್ದಿದ್ದಾರೆ. ಬೆಳಗಾವಿಯ ಮತಕ್ಷೇತ್ರದಲ್ಲಿ ಗೆಲುವನ್ನ ಸಾಧಿಸಿರುವಂಥದ್ದು. ಕಳೆದ ಬಾರಿನೂ ಕೂಡ 25 ಸ್ಥಾನಗಳ ಪೈಕಿ ನಡೆದಂತ ಚುನಾವಣೆಯಲ್ಲಿ ಒಂದೇ ಒಂದು ಸ್ಥಾನ ಗೆದ್ದಿದ್ದು ಪಕ್ಷೇತರ, ಅದು ಬೆಳಗಾವಿಯಲ್ಲೇ. ಈ ಬಾರಿನೂ ಕೂಡ ಅಷ್ಟೇ ಪಕ್ಷೇತರ ಅಭ್ಯರ್ಥಿ ಆಯ್ಕೆ ಆಗಿರುವಂಥದ್ದು ಬೆಳಗಾವಿ ಕ್ಷೇತ್ರದಲ್ಲೇ, ಅದು ಲಖನ್ ಜಾರಕಿಹೊಳಿ ಕುಟುಂಬದವರೇ ಗೆದ್ದಿರುವಂಥದ್ದು. ಸೊ ಗಮನಿಸ್ತಾ ಇದ್ರಲ್ಲ ಯಾವ್ಯಾವ ರೀತಿಯಾಗಿ 25 ಸ್ಥಾನಗಳ ಪೈಕಿ ಇದೆಲ್ಲವೂ ಕೂಡ ನಡೀತು ಅಂತ. ನೆಕ್ಸ್ಟ್ ಅಂಕಿಅಂಶಗಳನ್ನ ಹೇಳ್ತಾ ಹೋಗ್ತೀನಿ. ಯಾವ ಪಕ್ಷ ಯಾವ ಕಾರಣಕ್ಕೋಸ್ಕರ ಗೆಲ್ತು, ಯಾವ ಪಕ್ಷ ಇಲ್ಲಿ ಹಿನ್ನಡೆಯನ್ನ ಯಾವ ಕಾರಣಕ್ಕೋಸ್ಕರ ಅನುಭವಿಸ್ತು, JDS ಯಾಕೆ ಹೀನಾಯವಾಗಿ ಸೋಲನ್ನ ಕಾಣ್ತು, ಇದೆಲ್ಲದ್ರ ಬಗ್ಗೆನೂ ಕೂಡ ವಿಶ್ಲೇಷಣೆಯನ್ನ ಮಾಡ್ತಾ ಹೋಗ್ತೀನಿ. ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್.